ಹೈಕಮಾಂಡ್ ನಾಯಕರು ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ, ಯಾರಿಗೆ ಮಂತ್ರಿಗಿರಿ ಕೊಡೋಕೆ ಒಪ್ಕೊಂಡಿದ್ದಾರೆ, ಇದು ಇರುವಂತ ಇಂಟ್ರೆಸ್ಟಿಂಗ್ ಮ್ಯಾಟರ್. ಹೈಕಮಾಂಡ್ ಮಟ್ಟದಲ್ಲಿ ಮೊದಲ ಹಂತದ ಪಟ್ಟಿ ರೆಡಿ ಆಗಿಬಿಟ್ಟಿದೆ. ಆ ಮೊದಲ ಹಂತದ ಪಟ್ಟಿಯಲ್ಲಿ ಸಿಎಂ ಸೇರಿ 15 ಶಾಸಕರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಲಿಸ್ಟ್ ನಲ್ಲಿ ಹೆಸರು ಡಿಕೆ ಶಿವಕುಮಾರ್, ಅಂದ್ರೆ ಡಿಕೆ ಶಿವಕುಮಾರ್ ಅವರ ಹೆಸರು ಮುಖ್ಯಮಂತ್ರಿ ಆಗಿದೆ. ಹಾಗೇನೆ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಎಚ್.ಕೆ. ಪಟೇಲ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಇವರ ಹೆಸರು ಪಟ್ಟಿಯಲ್ಲಿದೆ. ಭೈರತಿ ಸುರೇಶ್, ರಾಮಲಿಂಗಾರೆಡ್ಡಿ, ಯುಟಿ ಖಾದರ್. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಜಮೀರ್ ಅಹಮದ್ ಖಾನ್, ಶಿವರಾಜ್ ತಂಗಡಗಿ, ಮುನಿಯಪ್ಪಗೂ ಕೂಡ ಮಂತ್ರಿಗಿರಿ ಸಿಗುತ್ತೆ ಎನ್ನಲಾಗ್ತಾ ಇದೆ. ಕೃಷ್ಣ ಬೈರೇಗೌಡ ಸೇರಿದಂತೆ 15 ಮಂದಿ ಪದಗ್ರಹಣ. ಆಲ್ಮೋಸ್ಟ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾರೆಲ್ಲ ಮಂತ್ರಿಗಳಾಗಿದ್ರು, ಹಿರಿಯ ನಾಯಕರು ಎನಿಸಿಕೊಂಡಿದ್ರು, ಅವರಿಗೆ ಈ ಬಾರಿಯೂ ಕೂಡ ಮಂತ್ರಿಗಿರಿ ಸಿಕ್ಕಿದೆ. ಇದರಲ್ಲಿ ಹೊಸಬರು ಅಂತ ಕಾಣೋದು ನಾವು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಯುಟಿ ಖಾದರ್. ಅದನ್ನು ಹೊರತುಪಡಿಸಿದಂತೆ ಜಮೀರ್ ಅಹಮದ್ ಖಾನ್ ಆಗಿರಬಹುದು, ಮುನಿಯಪ್ಪ ಆಗಿರಬಹುದು, ಹಾಗೆಯೇ ಸಾಕಷ್ಟು ಜನ ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಈ ಹಿಂದೆ ಸಿದ್ದರಾಮಯ್ಯ ಅವರ ಮಂತ್ರಿ ಮಂಡಲದಲ್ಲಿ ಸಚಿವರಾಗಿದ್ದವರು. ಅವರಿಗೆ ಮತ್ತೆ ಮಂತ್ರಿಗಿರಿ ಸಿಕ್ಕಿದೆ. ಒಂದಂತೂ ವೆರಿ ಕ್ಲಿಯರ್, ಇಲ್ಲಿ ಯಾರ ಲಾಬಿ ನಡೆದಿರಬಹುದು ಹೈಕಮಾಂಡ್ ಮಟ್ಟದಲ್ಲಿ. ರೆಡಿಯಾಗಿರುವಂತಹ 15 ಮಂದಿಯ ಪಟ್ಟಿ ನೋಡ್ತಾ ಹೋಗಬೇಕಾಗತ್ತೆ. ಇದರಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ, ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಎಚ್.ಕೆ. ಪಟೇಲ್ ಕೂಡ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ರು. ಯತೀಂದ್ರ ಹೆಸರು ಹೊಸದಾಗಿ ಕಾಣ್ತಾ ಇದೆ. ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಕೂಡ ಸಚಿವರಾಗಿದ್ರು. ಭೈರತಿ ಸುರೇಶ್, ರಾಮಲಿಂಗಾರೆಡ್ಡಿ, ಈ ಮೂವರಲ್ಲಿ ಯುಟಿ ಖಾದರ್ ಹೊಸಬರು ಅಂತೇಳಿದ್ರೆ ಸ್ಪೀಕರ್ ಆಗಿದ್ರು ಇಷ್ಟು ದಿವಸ. ಜಮೀರ್ ಅಹಮದ್, ಶಿವರಾಜ್ ತಂಗಡಗಿ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿ ಆಗಿದ್ರು. ಮತ್ತೆ ಅವರಿಗೆ ಸಚಿವಗಿರಿ ಸಿಕ್ಕಿದೆ. ಬಟ್ ಹೊಸ ಲಿಸ್ಟ್ ಮುಂದಿನ ಹಂತದಲ್ಲಿ ಬಿಡುಗಡೆ ಆಗುವಂತ ಲಿಸ್ಟ್. ಮುಂದೆ ಯಾರಿಗೆ ಹೈಕಮಾಂಡ್ ನಾಯಕರು ಸಚಿವ ಸ್ಥಾನವನ್ನ ಕೊಡಬಹುದು, ಈ ರೀತಿಯಾಗಿ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇವೆ. ಕಾದ್ ನೋಡಬೇಕು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತೇಳಿ. ಒಟ್ಟಿನಲ್ಲಿ ಲೆಕ್ಕಾಚಾರಗಳಂತೂ ವೆರಿ ಕ್ಲಿಯರ್. ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಮಾತಿಗೆ ಹೈಕಮಾಂಡ್ ನಾಯಕರು ಮಣಿದಿದ್ದಾರೆ ಎನ್ನಲಾಗ್ತಾ ಇದೆ. ಅವರು ಇಟ್ಟಂತ ಡಿಮ್ಯಾಂಡ್ಗಳು, ನನ್ನ ಪರವಾಗೂ ಕೂಡ ಒಂದಷ್ಟು ಶಾಸಕರಿದ್ದಾರೆ, ಬೆಂಬಲಿಗರಿದ್ದಾರೆ, ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರಿದ್ದಾರೆ, ನನ್ನನ್ನು ನಂಬಿಕೊಂಡು ಬಂದು ನನಗೆ ಬೆಂಬಲವನ್ನು ಕೊಟ್ಟವರಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನೀವು ಸಹಕಾರವನ್ನು ಕೊಡಬೇಕು, ಅದಕ್ಕಾಗಿ ಮಂತ್ರಿಗಿರಿಯನ್ನು ಕೊಡಬೇಕು ಅಂತ ಲಾಬಿಯನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ರು ಎನ್ನಲಾಗಿತ್ತು. ಸದ್ಯ ಅದರಂತೆ ಕಾಣ್ತಾ ಹೋಗ್ತಾ ಇದ್ದೀವಿ ನಾವೀಗ. ಹಿರಿಯ ನಾಯಕರು ಎನಿಸಿಕೊಂಡವರಿಗೆ ಮತ್ತೆ ಮಣೆ ಹಾಕುವಂತ ಕೆಲಸವನ್ನ ಇಲ್ಲಿ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಆಲ್ಮೋಸ್ಟ್ ಈ 15 ಜನರ ಪೈಕಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಹಿಂದೆ ಯಾರೆಲ್ಲ ಮಂತ್ರಿ ಆಗಿದ್ರು ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ಸಿಕ್ಕಿದೆ.